ನಮಗೆ ಹಿಂದಿನ ತಲೆಮಾರಿದ್ದಲ್ಲ ರಾಜೀವ್ ಗಾಂಧಿ ಅವ್ರದ್ದು ಮೆಚೂರಿಟಿ ಇದ್ದಾರೆ, ಈಗ ರಾಹುಲ್ ಗಾಂಧಿ ಮೆಚೂರಿಟಿ ಇದ್ದಾರೆ. ಅದರಿಂದ ತಮ್ಮಲ್ಲಿ ಮತ್ತೊಮ್ಮೆ ನಾನು ಬರೆಯಲ್ಪಡ್ತೇನೆ, ನೀವು ಜಾಗರೂಕರಾಗಬೇಕು. ನೀವು ಎಲ್ಲಿವರೆಗೆ ಜಾಗರೂಕರಾಗಿರಲ್ಲ ಅಲ್ಲಿವರೆಗೆ ನಿಮ್ಗೆ ಇದೇ ಪರಿಸ್ಥಿತಿ ಇರುತ್ತೆ. ಅದರಿಂದ ನೀವು ಹೆಚ್ಚು ಜಾಗರೂಕರಾಗಿ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ನೀವು ಕಾಂಗ್ರೆಸ್ಸನ್ನ ಹೀನಾಗಿ ಸೋಲಿಸಬೇಕು. ಮತ್ತೆ ಈ ಕಾರ್ಯಕ್ರಮವು ಸ್ವಲ್ಪ ಅನಾನುಕೂಲ ಆಗಿದೆ, ಎಲ್ಲ ಕಚ್ಚಿಪ್ಪಲ್ಲಿ ಬರ್ಕೊಂಡು ಹೋಗಿ ಫ್ಯಾನ್ಗಳಿಲ್ಲ, ಕ್ಷಮಿಸಿ. ನೋಡಿ, 2 ವರ್ಷ ಇಲ್ಲದಿದ್ರೆ ಎಷ್ಟು ವರ್ಷಕ್ಕಾರು ಇಲ್ಲಿ ನಾನು ಆಕಾಂಕ್ಷಿ ನೀವು ಆಕಾಂಕ್ಷಿ ಪ್ರಶ್ನೆ ಇಲ್ಲ. ಯಾರು ಹೈಕಮಾಂಡ್ ಕ್ಯಾಂಡಿಡೇಟ್ ತೀರ್ಮಾನ ಮಾಡ್ತಾರೆ ಅವ್ರು ಆಗ್ತಾರೆ, ಆಯ್ತಲ್ಲ. 10 ಜನ ಆಕಾಂಕ್ಷಿಗಳು ಇದ್ದಾರೆ, ಇಲ್ಲ ಅಂತೇನಿಲ್ಲ, ಆಯ್ತಲ್ಲ. ಅದರಲ್ಲಿ ಹೈಕಮಾಂಡ್ ತೀರ್ಮಾನನೇ ಅಂತಿಮ. ಜೊತೆಗೆ ಈಗ JDS ಬೇರೆ ಬಂದಿದೆ ಹೊಸದಾಗಿ, ಅಲಯನ್ಸ್ ಆಗುತ್ತಾ, ಡಿಸಾಲ್ವ್ ಆಗುತ್ತಾ, ಮತ್ತೆ ನಮ್ಮ ಜೊತೆ ಸೇರ್ಕೊಂಡು ಪಾರ್ಟಿ ಮರ್ಜ್ ಮಾಡ್ಕೋತಾರ, ಎಲ್ಲವೂ ಕೂಡ ಕ್ವಶನ್ ಮಾರ್ಕ್, ಆಯ್ತಲ್ಲ. ಅದರಿಂದ ನಾವೇನು ಈ ಬಗ್ಗೆ ಹೇಳಕ್ಕಾಗಲ್ಲ, ಹೈಕಮಾಂಡ್ ಅಂತಿಮ. ಯಾಕಂದ್ರೆ ಒಂದ್ ಟೈಮ್ ಅಲ್ಲಿ ಮತ್ತೆ ಹೇಳ್ತೀನಿ, ನನಗೆ ರಾಜಕೀಯ ಪ್ಯಾಷನ್ ಗೊತ್ತಲ್ಲ, ಅಂದ್ರೆ ವೃತ್ತಿ ರಾಜಕಾರಣಿ ಅಲ್ಲ ನಾನು. ನಮ್ದೇ ಆದಂತ ಬದುಕಿದೆ, ನಾವು ಹುಟ್ಟು ಏನಾರು ಮಾಡ್ಬೇಕು ಅನ್ನೋದು ಒಂದು ಅಭಿಪ್ರಾಯ ಇದೆ ನಮ್ಗೆ. ಏನ್ MLA ಆದ್ರೆ ಮಾಡ್ಬೇಕು ಅಂತ ಏನಿಲ್ಲ, ಬಟ್ ಅಧಿಕಾರ ಇದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋದು ಒಂದು ಅಭಿಪ್ರಾಯ, ಆಯ್ತಲ್ಲ. ಅದು ಬಿಟ್ರೆ ನಾವು ಯಾವ ಕಾಲಕ್ಕೂ ನಾವು KR ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸದಾ ದುಡಿಯಲು ನಾನು ಸಿದ್ಧ ಇದ್ದೇನೆ. ನಾನು ಸಾಲಿಗ್ರಾಮದ ಸೊಸೆ ಗೀತಾ ಗೌಡ ಅಂತ, ಜಿಲ್ಲಾ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರು. ಇವತ್ತು ಒಂದು ಬ್ಲಾಕ್ ಡೇ, ಒಂದು ಕರಾಳ ದಿನ ಅಂತ ಹೇಳಬೇಕು. ಯಾಕೆ ಅಂದರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ವಿಶ್ವಗುರು ಮಹಿಳಾ ಸ್ವಾವಲಂಬನೆಗೋಸ್ಕರ 33% ರಿಸರ್ವೇಶನ್ ಅನ್ನ ನಮಗೆ ಕೊಟ್ಟಿದ್ರು. ಅದು ಇದನ್ನ ಸಹಿಸದ ಕಾಂಗ್ರೆಸ್ ಸರ್ಕಾರ ನಿನ್ನೆ ಅವಿಶ್ವಾಸ ನಿರ್ಣಯವನ್ನ ಹೊರಡಿಸಿ ಮಸೂದೆ ಅಂಗೀಕಾರವಾಗಲು ಬಿಟ್ಟಿಲ್ಲ. ಇದು ಒಂದು ಇದು ಒಂದು ಮಲತಾಯಿ ಧೋರಣೆಯನ್ನು ನಮ್ಮ ಮಹಿಳೆಯರ ಮೇಲೆ ಕಾಂಗ್ರೆಸ್ ಸರ್ಕಾರ ತೋರಿದೆ. ಇದು ಅವ್ರ ಮನೆಯೂ ಹೆಣ್ಮಕ್ಳಿದ್ದಾರೆ. ಇದು ಬಿಜೆಪಿ ಆಗ್ಲಿ, ಜನತಾದಳ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಇಲ್ಲಿ ಪಕ್ಷ ಬರೋದಿಲ್ಲ. ಇದು ಪಕ್ಷಾತೀತ ಒಂದು ಮಸೂದೆಯನ್ನ ಕಾಂಗ್ರೆಸ್ ಯಾಕೆ ಇದನ್ನ ಮಸೂದೆನ ಖಂಡನೆ ಮಾಡ್ತಾ ಇದೀಯೋ ಅದು ಗೊತ್ತಿಲ್ಲ. ಇವತ್ತು ಅದಕ್ಕೆ ಖಂಡನಾ ದಿನವನ್ನು ಆಚರಿಸ್ತಾ ಇದೀವಿ ನಾವು ಎಲ್ಲಾ ಮಹಿಳೆಯರು. ಯಾಕೆ ನೀವು ನಿಮ್ಮನೆ ಹೆಣ್ಮಕ್ಳಿಲ್ವಾ? ನಾವು ನಮ್ಮೊಬ್ರು ಕೊಡ್ತಿಲ್ಲ, ಎಲ್ಲಾರ್ಗು ನಿಮ್ಮನೆ ಮಕ್ಳಿಗೂ ಕೊಡ್ತಿದೆ. ರಾಜಕೀಯ ಒಂದು ಭವಿಷ್ಯದಲ್ಲಿ ಹೆಣ್ಮಕ್ಳು ಬೆಳೀಲಿ ಅನ್ನೋದು ಯಾಕೆ ಈ ಕಾಂಗ್ರೆಸ್ಗೆ ಒಂದು ಒಳ್ಳೆ ಮನಸ್ಥಿತಿ ಇಲ್ಲ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆದ್ರಿಂದ ಇವತ್ತು ತುಂಬಾ ಕರಾಳ ದಿನ, ಬ್ಲಾಕ್ ಡೇ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವು ಇದನ್ನ ಕಾಂಗ್ರೆಸ್ ಅವರು ದಯವಿಟ್ಟು ಇದಕ್ಕೆ ಅಂಗೀಕಾರ ಕೊಡ್ಸಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀವಿ. ಲೋಕಸಭೆಯಲ್ಲಿ ಮಹಿಳೆಯರಿಗೆ 33ರಷ್ಟು ಮೀಸಲಾತಿ ಮಾಡೋ ವಿಷಯದಲ್ಲಿ ವಿಶೇಷ ಅಧಿವೇಶನವನ್ನ ಕರೆದಿದ್ರು. ಬಹುಮತವಿಲ್ಲದೆ ಆ ಮಸೂದೆ ಪಾಸ್ ಆಗಲಿಲ್ಲ. ಇದು ಹಿಂದೆ ಇಲ್ಲಿ ಕಾರ್ಯಕ್ರಮ ಇದ್ದಿದ್ದೇ ಬೇರೆ, ಬಟ್ ಆ ಬಿದ್ದೋದ್ರಿಂದ ಅದಕ್ಕೆ ವಿರೋಧ ವ್ಯಕ್ತಪಡಿಸೋಕ್ಕೋಸ್ಕರ ಈ ಎಲ್ಲಾ ಮಹಿಳೆಯರು ಇಲ್ಲಿ ಸೇರಿದ್ದಾರೆ, ಆಯ್ತಲ್ಲ. ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ಕಾರ್ಯಕ್ರಮದ ಸ್ವಾಗತ. ರೇಖಾ ರವೀಂದ್ರ ಇವರು ಮಹಿಳಾ ಸಮಾಜದ ಅಧ್ಯಕ್ಷರು. ದೇಶದಲ್ಲಿ ನಿನ್ನೆ ಐತಿಹಾಸಿಕವಾದಂತಹ ಒಂದು ಬಿಲ್ ಅನ್ನ ಮಂಡನೆ ಮಾಡಿದ್ರು ಭಾರತ ಸರ್ಕಾರ. ಏನು ಮಹಿಳೆಯರಿಗೆ 33% ಕೊಡ್ಬೇಕು ಅಂತೇಳಿ. ಅದಕ್ಕಾಗಿ ನಾವು KR ನಗರದಲ್ಲಿ ಜಿಲ್ಲೆಯ ಮಹಿಳಾ ಮೋರ್ಚಾದ ವತಿಯಿಂದ ಅಭಿನಂದನಾ ಹಾಗೂ ವಿಜಯೋತ್ಸವ ಸಮಾರಂಭವನ್ನ ನಿನ್ನೆ ಏರ್ಪಾಡು ಮಾಡಿದ್ವಿ. ಆದ್ರೆ ನಿನ್ನೆ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳ ಕುತಂತ್ರದಿಂದ ನಮ್ಮ ಬಿಲ್ಲು ಪಾಸ್ ಆಗಲಿಲ್ಲ. ಅದಕ್ಕೆ ಖಂಡನಾ ನಿರ್ಣಯ ಸಭೆಯನ್ನ ಇವತ್ತು ಮಾಡಿದ್ದೇವೆ ಹಾಗೂ ಪ್ರತಿಭಟನೆ ಹಾಗೂ ಖಂಡನಾ ನಿರ್ಣಯ ಸಭೆಯನ್ನ ಮಾಡಿ
ಏನ್ ಇವತ್ತು ಒಂದು ಸಾವಿರಾರು ಜನ ಮಹಿಳೆಯರು ಸೇರಿದ್ರು, ಎಲ್ಲರಿಗೂ ಸಹ ನಮಗೆ ಯಾಕೆ ಬಿಲ್ ಅನ್ನ ಅವರು ವಿರೋಧ ಮಾಡಿದ್ರು, ಕಾಂಗ್ರೆಸ್ ಅನ್ನ ಮುಂದಿನ ದಿನಗಳಲ್ಲಿ ಅವ್ರಿಗೆ ತಕ್ಕ ಪಾಠವನ್ನ ಕಲಿಸ್ಬೇಕು, ಯಾವ ರೀತಿಯಾಗಿ ಕಲಿಸ್ಬೇಕು ಅನ್ನೋದನ್ನ ಮಹಿಳೆಯರಿಗೆ ಮನವರಿಕೆ ಮಾಡ್ಕೊಂಡಿದ್ದೇವೆ. ಕಾಂಗ್ರೆಸ್ಗೆ ಧಿಕ್ಕಾರವನ್ನ ಕೂಗಿದ್ದಾರೆ ಮಹಿಳೆಯರು. ಇಡೀ ದೇಶದ ಮಹಿಳೆಯರು ಎಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ವಿರೋಧ ಮಾಡ್ತಾರೆ.